2014 ಇಯರ್ ಕ್ವಶನ್ ಪೇಪರ್ 26th ಮಂತಿಂದ ನೋಡ್ಕೊಳ್ಳಿ. ಇದು ಕಂಪ್ಲೀಟ್ ದ ಸಿರೀಸ್ ಪಾರ್ಟ್. ಫಸ್ಟು 1 2 3 ಫಿಗರ್ ಕೊಟ್ಟಿರ್ತಾರೆ, ಅದನ್ನು ನೋಡಿಕೊಂಡು ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತ ನಾವು ಚೆಕ್ ಮಾಡಬೇಕಾಗತ್ತೆ. ಫಸ್ಟಲ್ಲಿ ನೋಡಿ ಈ ಥರ ಲೈನ್ ಕೊಟ್ಟಿದ್ದಾರೆ, ಒಳಗಡೆ ಒಂದು ಲೈನ್ ಹಾಕಿದ್ದಾರೆ. ನೆಕ್ಸ್ಟ್ ಅದರ ಕಂಟಿನ್ಯೂ ಮಾಡಿದ್ದಾರೆ ಲೈನು, ಒಳಗಡೆ ಇರೋದು ಹಂಗೆ ಇದೆ, ಈ ಕಡೆ ಒಂದು ಎಕ್ಸ್ಟ್ರಾ ಹಾಕಿದ್ದಾರೆ. ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಮಾಡಿದ್ದಾರೆ, ಹಿಂಗಿರೋದು ಇಲ್ಲೊಂದು ಲೈನ್ ಹಾಕಿದ್ದಾರೆ, ಇಲ್ಲಿ ಇರೋದು ಸೇಮ್ ಇದೆ, ಇಲ್ಲೊಂದು ಲೈನ್ ಇದೆ. ನೆಕ್ಸ್ಟ್ ಅದನ್ನು ಕಂಟಿನ್ಯೂ ಮಾಡಬೇಕು ನಾವು, ಹಿಂಗೆ 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 ಆಲ್ರೆಡಿ ಇದೆ, ಅದನ್ನು ನಾವು ಮತ್ತೆ ಕಂಟಿನ್ಯೂ ಮಾಡಬೇಕು. ನೆಕ್ಸ್ಟು ಇಲ್ಲೊಂದು ಲೈನ್ ಇದೆ, ಇಲ್ಲೊಂದು ಲೈನ್ ಇದೆ, ಇಲ್ಲೊಂದು ಲೈನ್ ಇದೆ, ನಾವು ಇಲ್ಲೊಂದು ಲೈನನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕು. ಈ ಥರ ಇರೋ ಫಿಗರ್ನ ಹುಡುಕಬೇಕು. ಇಲ್ಲಿದೆ ಬಿ ಆಪ್ಷನಲ್ಲಿ ಇದೆ, ಇದರಲ್ಲೂ ಇಲ್ಲ, ಇದು ರಾಂಗು, ಇದು ರಾಂಗು, ಇಲ್ಲೊಂದು ಲೈನ್ ಕೊಡಬೇಕಿತ್ತು, ಕೊಟ್ಟಿಲ್ಲ. ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 27th ಒನ್, ಒಂದು ರೆಕ್ಟ್ಯಾಂಗಲ್ ಇದೆ, ಒಂದು ಸರ್ಕಲ್ ಇದೆ. ನೆಕ್ಸ್ಟು ರೆಕ್ಟ್ಯಾಂಗಲ್ಗೆ ಶೇಡ್ ಮಾಡಿದ್ದಾರೆ, ಸರ್ಕಲ್ಗೆ ಶೇಡ್ ಮಾಡಿದ್ದಾರೆ. ನೆಕ್ಸ್ಟು ಲೆಫ್ಟ್ ಸೈಡು ಒಂದು ಸರ್ಕಲ್ ಎಕ್ಸ್ಟ್ರಾ ಹಾಕಿದ್ದಾರೆ, ಈ ಕಡೆ ಲೆಫ್ಟ್ ಸೈಡ್ ಸರ್ಕಲ್ಗೆ ಶೇಡ್ ಮಾಡಿದ್ದಾರೆ. ನೆಕ್ಸ್ಟ್ ಇನ್ನು ನಾವು ರೆಕ್ಟ್ಯಾಂಗಲ್ ಇದೇ ಥರ ಡ್ರಾ ಮಾಡ್ಕೋಬೇಕು, ಇದು ಹೆಂಗಿದೆಯೋ ಹಂಗೆ ಬರಿಬೇಕು. ನೆಕ್ಸ್ಟು ಈ ಕಡೆ ಒಂದು ಸರ್ಕಲ್ನ ಡ್ರಾ ಮಾಡ್ಕೋಬೇಕಾಗುತ್ತೆ ರೈಟ್ ಸೈಡು, ಅದು ಈ ಆಪ್ಷನಲ್ಲಿ ಇದೆ. ನೆಕ್ಸ್ಟು ಇನ್ಯಾವುದ್ರಲ್ಲೂ ಇಲ್ಲ. ನೆಕ್ಸ್ಟ್ 28th ಮಂತ್ ಪ್ಲಸ್ಸು ಈಕ್ವಲ್ಸು ಇಂಟು ಇದೆ ನೋಡಿ. ಪ್ಲಸ್ಸು ಫಸ್ಟ್ ಇರೋದು ಲಾಸ್ಟ್ಗೆ ಹೋಗಿದೆ, ಈಕ್ವಲ್ಸು ಲಾಸ್ಟ್ ಇರೋದು ಮಧ್ಯ ಇರೋದು ಮುಂದೆ ಬಂದಿದೆ, ಇಂಟು ಹಿಂದೆ ಇರೋದು ಮಧ್ಯಕ್ಕೆ ಬಂದಿದೆ. ಒಂದೊಂದು ಸ್ಟೆಪ್ಪೇ ಆ್ಯಂಟಿ ಕ್ಲಾಕ್ ವೈಸ್ ಮೂವ್ ಆಗ್ತಾ ಇದೆ. ಇವಾಗ ಮತ್ತೆ ಪ್ಲಸ್ಸು ಒಂದು ಸ್ಟೆಪ್ ಮುಂದೆ ಅಂದರೆ ಮಧ್ಯ ಬಂದಿರುತ್ತೆ, ಇಂಟು ಮಧ್ಯ ಇರೋದು ಒಂದು ಸ್ಟೆಪ್ ಮುಂದೆ ಅಂದರೆ ಫಸ್ಟಿಗೆ ಬಂದಿರುತ್ತೆ, ಈಕ್ವಲ್ಸು ಫಸ್ಟ್ ಇರೋದು ನೆಕ್ಸ್ಟು ಲಾಸ್ಟ್ಗೆ ಹೋಗಿರುತ್ತೆ. ನೆಕ್ಸ್ಟ್ ಇವಾಗ ಮತ್ತೆ ಇಂಟು ಲಾಸ್ಟಿಗೆ ಬರುತ್ತೆ. ನೆಕ್ಸ್ಟ್ ಪ್ಲಸ್ಸು ಒಂದು ಸ್ಟೆಪ್ ಮುಂದೆ ಅಂದರೆ ಫಸ್ಟ್ ಪ್ಲೇಸಿಗೆ ಬರುತ್ತೆ, ಈಕ್ವಲ್ಸು ಲಾಸ್ಟ್ ಇರೋದು ಒಂದು ಸ್ಟೆಪ್ ಮುಂದೆ ಅಂದರೆ ಮಧ್ಯ ಬರುತ್ತೆ. ನೋಡಿ ಈ ಥರ 3 ಇದೆ, ರೊಟೇಟ್ ಆಗ್ತಾ ಇದೆ ಅಂತಂದರೆ ಫಸ್ಟ್ ಫಿಗರ್ ಯಾವುದಿರುತ್ತೋ ಅದೇ ಆನ್ಸರ್ ಆಗುತ್ತೆ. ಇದೊಂದು ಟ್ರಿಕ್. ಯಾವುದಾದ್ರೂ 3 ಶೇಪು 3 ಸಿಂಬಲ್ಸು ಇದೆ, ಅದು ಒಂದಾದ್ಮೇಲೆ ಒಂದು ರೊಟೇಟ್ ಆಗ್ತಿದೆ ಅಂತಂದರೆ 3 ಇದ್ದಾಗ ಮಾತ್ರ ಇದು ಅಪ್ಲೈ ಆಗುತ್ತೆ. ಫಸ್ಟ್ ಇರೋದೇ ಆನ್ಸರ್ ಆಗಿರುತ್ತೆ. 28th ಮಂತ್ಗೆ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 29th ಮಂತ್, ಎಲ್ಲದರಲ್ಲೂ ಡೈಮಂಡ್ ಶೇಪ್ ಇದೆ ನೋಡಿ. ಫಸ್ಟು ಇಂಟು ಇದೆ, ಕೆಳಗಡೆ ಸರ್ಕಲ್ ಇದೆ. ನೆಕ್ಸ್ಟ್ ಇಲ್ಲಿ ಪ್ಲೇಸಸ್ ಎಕ್ಸ್ಚೇಂಜ್ ಆಗಿದೆ, ಇಂಟು ಹತ್ರ ಸರ್ಕಲ್ ಬಂದಿದೆ, ಸರ್ಕಲ್ ಹತ್ರ ಇಂಟು ಬಂದಿದೆ. ಮತ್ತೆ ನೆಕ್ಸ್ಟು ಪ್ಲೇಸಸ್ ಚೇಂಜ್ ಮಾಡಿದ್ದಾರೆ, ಮತ್ತೆ ಇವಾಗ ಪ್ಲೇಸಸ್ ಚೇಂಜ್ ಆಗಿರುತ್ತೆ. ಇಲ್ಲ ಅಂತಂದರೆ ಇನ್ನೊಂದು ಥರ ನೋಡ್ಬೋದು. ಫಸ್ಟು 3rd ಸೇಮ್ ಇದೆ, 2nd 4th ಸೇಮ್ ಇರಬೇಕು. 2nd ಹೆಂಗಿದೆಯೋ ಹಂಗೆ ಬರೆದ್ರೆ ಆಯಿತು. ಫಸ್ಟು 3rd ಸೇಮ್ ಇದ್ದಾಗ 2nd 4th ಸೇಮ್ ಬರುತ್ತೆ. ಬಿ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟು 30th ಫಿಗರ್, ಎಲ್ಲ ಒಂದೊಂದು ಶೇಪು, ಎಲ್ಲ ಒಂದೊಂದು ಪ್ಲೇಸು ಹಿಂದಕ್ಕೆ ಮೂವ್ ಆಗ್ತದೆ ಆ್ಯಂಟಿ ಕ್ಲಾಕ್ ವೈಸು ನೋಡಿ. ಇಲ್ಲಿರೋದು ಟ್ರಯಾಂಗಲ್ಲು ಇಲ್ಲಿಗೆ ಬಂದಿದೆ, ಇಲ್ಲಿರೋದು ಮತ್ತೆ ಕೆಳಗಡೆ ಬಂದಿದೆ, ಕೆಳಗಡೆ ಇರೋದು ಮತ್ತೆ ಇವಾಗ ರೈಟ್ ಸೈಡಿಗೆ ಬಂದಿರಬೇಕು. ನೆಕ್ಸ್ಟು ಸರ್ಕಲ್ಲು, ಲೆಫ್ಟ್ ಇರೋದು ಕೆಳಗಡೆ ಬಂದಿದೆ, ಕೆಳಗಡೆ ಇರೋದು ರೈಟ್ ಸೈಡ್ಗೆ ಹೋಗಿದೆ, ರೈಟ್ ಸೈಡ್ ಇರೋದು ಮೇಲೆ ಹೋಗಿರಬೇಕು. ನೆಕ್ಸ್ಟ್ ಕೆಳಗಡೆ ಬಾಕ್ಸ್, ಕೆಳಗಡೆ ಇರೋದು ರೈಟ್ಗೆ ಹೋಗಿದೆ, ರೈಟ್ ಹೋಗಿರೋದು ಮೇಲೆ ಹೋಗಿದೆ, ಮೇಲೆ ಹೋಗಿರೋದು ಇವಾಗ ಈ ಕಡೆ ಬರಬೇಕು. ಎಲ್ಲ ಹಿಂದಕ್ಕೆ ಮೂವ್ ಆಗ್ತಾಯಿದೆ. ನೆಕ್ಸ್ಟ್ ಇಂಟು, ರೈಟ್ ಸೈಡ್ ಇರೋದು ಮೇಲೆ ಹೋಗಿದೆ, ಮೇಲೆ ಇರೋದು ಮತ್ತೆ ಇಲ್ಲಿ ಲೆಫ್ಟಿಗೆ ಬಂದಿದೆ, ಲೆಫ್ಟ್ ಇರೋದು ಮತ್ತೆ ಇವಾಗ ಕೆಳಗಡೆ ಬರಬೇಕು. ಆನ್ಸರು ಡ್ರಾ ಮಾಡಿದ್ದಾಯಿತು, ಎ ಆಪ್ಷನಲ್ಲೇ ಕಾಣಿಸ್ತದೆ. 30thಗೆ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 31st ಕ್ವಶನ್. ಆರೋ ನೋಡಿ ಮೇಲೆ ಹೋಗ್ತಾ ಇರೋದು, ಇದು ರಿಲೇಷನ್ಶಿಪ್ ಫಿಗರ್ಸ್ ಅಂತ ಕರಿತೀವಿ ನಾವು. ನೋಡಿ ಎಲ್ಲಿದೆ ಸಿಮಿಲರ್ ರಿಲೇಷನ್ಶಿಪ್. ಅವ್ರು ಯಾವ ಥರ ಬಿಲ್ಡ್ ಮಾಡಿರುತ್ತೆ ನೋಡಿ. ಫಸ್ಟ್ ಬಾಕ್ಸ್ ಕೊಟ್ಟಿರ್ತಾರೆ, ಸೆಕೆಂಡ್ ಬಾಕ್ಸು ಫಸ್ಟ್ ಬಾಕ್ಸ್ಗೆ ಲಿಂಕ್ ಇರುತ್ತೆ. ಇಲ್ಲಿ ಡಿವೈಡ್ ಮಾಡಿದ್ದಾರೆ 4 ಡಾಟ್ಸ್ ಅಂದರೆ ಇದು ಸಪ್ರೇಟು ಇದು ಸಪ್ರೇಟು. ಅವ್ರು ಯಾವ ಥರ ಚೇಂಜ್ ಮಾಡಿದಾರೋ ನಾವು ಅದೇ ಥರ ಚೇಂಜ್ ಮಾಡಬೇಕು ಅಂತ ಅರ್ಥ. ಇಲ್ಲಿ ಮೇಲೆ ಹೋಗ್ತಾರೋ ಆರೋ ಕೆಳಗಡೆ ಬರ್ತಾ ಇದೆ, ನಮಗೂ ಮೇಲೆ ಹೋಗ್ತಾರೋ ಆರೋ, ಬಟ್ ಇಲ್ಲಿ ಚೇಂಜ್ ಕೊಟ್ಟಿದ್ದಾರೆ, ಇಲ್ಲಿ ಕೆಳಗಡೆ ಬರ್ತಾ ಇರಬೇಕು ಆರೋ. ಯಾವ ಫಿಗರಲ್ಲಿದೆ? ಡಿ ಆಪ್ಷನಲ್ಲಿ
ಕಾಣಿಸ್ತಾ ಇದೆ ನೋಡಿ. 31ಗೆ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 32nd ಒನ್ ಎಸ್ ಶೇಪ್ ಇದೆ, ಇಲ್ಲೂ ಎಸ್ ಶೇಪ್ ಇದೆ. ಕಾರ್ನರ್ಸ್ ಮಾತ್ರ ಎಕ್ಸ್ಚೇಂಜ್ ಮಾಡಿದ್ದಾರೆ. ಇಲ್ಲಿ ಕೆಳಗಡೆ ಇರೋದು ಮೇಲೆ ಹೋಗಿದೆ, ಮೇಲೆ ಇರೋದು ಕೆಳಗೆ ಬಂದಿದೆ. ನಮಗೆ ಈ ಥರ ಶೇಪ್ ಕೊಟ್ಟಿದ್ದಾರೆ, ಅದೇ ಥರ ಇರಬೇಕು. ಇಲ್ಲಿ ಎಸ್ ಚೇಂಜ್ ಆಗಿಲ್ಲ, ಉಲ್ಟಾ ಎಸ್ ಥರ ಇದೆ, ಇಲ್ಲೂ ಅದೇ ಥರ ಇದೆ ನೋಡಿ. ಉಲ್ಟಾ ಸಿ ಕೊಟ್ಟಿದ್ದಾರೆ, ಇದು ಅದೇ ಥರ ಇರಬೇಕು. ಇಲ್ಲೂ ಕಾರ್ನರ್ಸ್ನ ಮಾತ್ರ ಎಕ್ಸ್ಚೇಂಜು ಮಾಡಬೇಕು ನಾವು. ಅವ್ರು ಯಾವ ಥರ ಚೇಂಜ್ ಮಾಡಿದ್ರೆ ನಾವು ಅದೇ ಥರ ಮಾಡಬೇಕು. ಕಾರ್ನರ್ಸ್ ಎಕ್ಸ್ಚೇಂಜ್ ಮಾಡಿದಾಗ ಡಿ ಆಪ್ಷನಲ್ಲಿ ಕಾಣಿಸ್ತಾ ಇದೆ, ಮಿಕ್ಕಿದೆಲ್ಲೂ ಕಾಣಿಸ್ತಾ ಇಲ್ಲ. ಸೊ 32ಗೆ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 33ಗೆ ಇಲ್ಲೊಂದು ಶೇಪ್ ಕೊಟ್ಟಿದ್ದಾರೆ, ಇಲ್ಲಿ ಒಂದು ಶೇಪ್ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಸೈಡ್ ಲೈನ್ ಹಾಕಿದರೆ, ಇಲ್ಲಿ ಲೆಫ್ಟ್ ಸೈಡ್ ಹಾಕಿದ್ದಾರೆ. ಮತ್ತು ಸೈಡ್ಸ್ ನೋಡಬೇಕು. ಇಲ್ಲಿ 6 ಸೈಡ್ಸ್ ಇದ್ದರೆ ಇಲ್ಲಿ 5 ಸೈಡ್ಸ್ ಇರೋ ಫಿಗರ್ ಆಯಿತು. ಇಲ್ಲಿ 6 ಸೈಡ್ಸ್ ಇದೆ, ಇಲ್ಲಿ 5 ಸೈಡ್ ಆಯಿತು. ಇಲ್ಲಿ ರೈಟ್ ಸೈಡ್ ಶೇರ್ ಮಾಡಿದರೆ, ಇಲ್ಲಿ ಲೆಫ್ಟ್ ಸೈಡ್ ಮಾಡಿದ್ದಾರೆ. ಇವಾಗ ನಮಗೆ 4 ಸೈಡ್ ಇರೋ ಫಿಗರ್ ಕೊಟ್ಟಿದ್ದಾರೆ, ನಮಗೆ 3 ಸೈಡ್ ಇರೋ ಫಿಗರ್ ಬೇಕು. ಇಲ್ಲಿ ರೈಟ್ ಇರೋದು ಲೆಫ್ಟ್ ಆಯಿತು, ನಮಗೆ ಕೆಳಗಡೆ ಇರೋದು ಮೇಲೆ ಲೈನ್ ಹಾಕಿರಬೇಕು. C1 ಅವ್ರು ಈ ಥರ ಕೊಟ್ಟಿದ್ದಾರೆ ಟ್ರಯಾಂಗಲ್ಲು, ಬಟ್ ಮೇಲೆ ಶೇಡ್ ಆಗಿರೋ ಟ್ರಯಾಂಗಲ್ನ ತಗೋಬೇಕು ನಾವು. ಇಲ್ಲಿ ಕೆಳಗಡೆ ಇದೆ, ಇದರಲ್ಲಿ ಮೇಲೆ ಇದೆ, ಸೊ ಇದನ್ನೇ ತಗೋಬೇಕು. ಇದು 4 ಸೈಡ್ ಆಯಿತು, ಟ್ರಯಾಂಗಲ್ 3 ಸೈಡ್ ಆಯಿತು. ಸಿ ಆಪ್ಷನ್ ಕರೆಕ್ಟ್. ನೆಕ್ಸ್ಟು 34th ಒನ್ ನೋಡಿ. ಔಟ್ಸೈಡ್ ಇರೋ ಟ್ರಯಾಂಗಲು ಫುಲ್ಲು ಒಳಗಡೆಗೆ ಹೋಯ್ತು, ಮಧ್ಯ ಇರೋದು ಔಟ್ಸೈಡ್ ಬಂತು, ಒಳಗಡೆ ಇರೋದು ಮಧ್ಯ ಬಂತು. ಸೇಮ್ ನಾವು ಅದೇ ಥರ ಎಕ್ಸ್ಚೇಂಜ್ ಮಾಡೋಣ. ಇವಾಗ ಔಟ್ಸೈಡ್ ಇರೋ ಟ್ರಯಾಂಗಲು ಒಳಗಡೆ ಹೋಗಿದೆ ಅಲ್ವಾ, ನಮಗೆ ಔಟ್ಸೈಡ್ ಇರೋ ಬಾಕ್ಸು ಒಳಗಡೆ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಏನು ಚೇಂಜ್ ಆಗಿದೆ, ಟ್ರಯಾಂಗಲ್ ಆಯಿತು. ಇವಾಗ ಮಧ್ಯದಲ್ಲಿರೋ ಸ್ಕ್ವೇರು ಔಟ್ಸೈಡಿಗೆ ಬಂದಿದೆ, ನಮಗೆ ಟ್ರಯಾಂಗಲ್ ಮಧ್ಯದಲ್ಲಿದೆ, ನಾವು ಔಟ್ಸೈಡ್ ಹಾಕ್ಕೊಳ್ಳೋಣ. ನೆಕ್ಸ್ಟು ಒಳಗಡೆ ಇರೋ ಸರ್ಕಲ್ಲು ಮಧ್ಯಕ್ಕೆ ಬಂದಿದೆ, ನಮಗೂ ಒಳಗಡೆ ಸರ್ಕಲ್ ಕೊಟ್ಟಿದ್ದಾರೆ, ನಾವು ಮಧ್ಯಕ್ಕೆ ಹಾಕ್ಕೊಳ್ಳೋಣ. ಅವ್ರು ಯಾವ ಥರ ಚೇಂಜ್ ಮಾಡಿದಾರೋ ನಾವು ಅದೇ ಥರ ಚೇಂಜ್ ಮಾಡಿದ್ವಿ. ಇವಾಗ ಆಪ್ಷನ್ ಚೆಕ್ ಮಾಡಬೇಕು. ಔಟ್ಸೈಡ್ ಟ್ರಯಾಂಗಲ್ ಇರಬೇಕು, ಆಮೇಲೆ ಮಧ್ಯದಲ್ಲಿ ಸ್ಕ್ವೇರ್ ಇರಬೇಕು, ಅದರೊಳಗಡೆ ಮಧ್ಯದಲ್ಲಿ ಸರ್ಕಲ್ ಇರಬೇಕು, ಅದರೊಳಗಡೆ ಸ್ಕ್ವೇರ್ ಇರಬೇಕು. ಡಿ ಆಪ್ಷನಲ್ಲಿದೆ. 34ಗೆ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 35ಗೆ ಮೇಲೆ ಇರೋದು ಕೆಳಗಡೆ ಬಂದು ಡೈರೆಕ್ಷನ್ ಚೇಂಜ್ ಮಾಡಿದೆ. ನಮಗೂ ಅಷ್ಟೇ, ಮೇಲೆ ಇರೋದು ಕೆಳಗಡೆ ಬಂದಿರಬೇಕು, ಡೈರೆಕ್ಷನ್ನೂ ಚೇಂಜ್ ಮಾಡಿರಬೇಕು ನೋಡಿ. ಇದು ಡೈರೆಕ್ಷನ್ ಚೇಂಜ್ ಆಗಿಲ್ಲ, ಇದು ಡೈರೆಕ್ಷನ್ ಏನೋ ಚೇಂಜ್ ಇದೆ, ಬಟ್ ಇದು ಪ್ಲೇಸಸ್ ಎಕ್ಸ್ಚೇಂಜ್ ಆಗಿದೆ. ರಾಂಗ್ ಆನ್ಸರ್. ಸಿಯಲ್ಲಿದೆ ನೋಡಿ, ಮೇಲೆ ಇರೋದು ಕೆಳಗಡೆ ಬಂದು ಪ್ಲೇಸಸ್ಸು ಡೈರೆಕ್ಷನ್ನು ಚೇಂಜ್ ಆಗಿದೆ. 35ಗೆ ಸಿ ಕರೆಕ್ಟ್ ಆನ್ಸರ್. ನೆಕ್ಸ್ಟು 36th ಒನ್ ಜಾಮೆಟ್ರಿಕಲ್ ಫಿಗರು. ಇದನ್ನು ಕಟ್ ಮಾಡಿರ್ತಾರೆ. ಕಟ್ ಮಾಡಿರೋ ಪೀಸು ಒಂದು ಈ ಕಡೆ ಇದ್ದರೆ ಇನ್ನೊಂದು ಆಪ್ಷನಲ್ಲಿರುತ್ತೆ. ಸರ್ಕಲ್ನ ಕಟ್ ಮಾಡಿದ್ದಾರೆ, ಸರ್ಕಲ್ನ ಫಿಲ್ ಮಾಡಬೇಕು ನಾವು. ಫಸ್ಟು ಸರ್ಕಲ್ ಫಿಲ್ ಮಾಡಿ ಇದನ್ನು ಮುಚ್ಚಿಟ್ಕೊಬಿಟ್ರೆ ನಮಗೆ ಆಪ್ಷನ್ ಯಾವುದ್ರಲ್ಲಿದೆ ಅಂತ ಗೊತ್ತಾಗುತ್ತೆ ನೋಡಿ. ಹಿಂಗೆ ಬಂದಿರಬೇಕು, ಆ ಕಡೆ ಸರ್ಕಲ್ ಬಂದಿರಬೇಕು. ಎ ಆಪ್ಷನಲ್ಲಿ ಕಾಣಿಸ್ತಾ ಇಲ್ಲ ಕಟ್ಟಿಂಗು, ಬಿ ಆಪ್ಷನಲ್ಲೂ ಇಲ್ಲ, ಸಿ ಆಪ್ಷನಲ್ಲಿ ಕಾಣಿಸ್ತಾ ಇದೆ, ಡಿ ಯಲ್ಲೂ ಇಲ್ಲ. ಸಿನ ತಗೊಂಡೋಗಿ ಇಲ್ಲಿ ಜಾಯಿನ್ ಮಾಡಿದ್ರೆ ಫಿಗರ್ ಕಂಪ್ಲೀಟ್ ಆಗುತ್ತೆ. 36ಗೆ ಸಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 37th ಒನ್ ಇದೊಂದು ಸ್ಕ್ವೇರ್ನ ಕಟ್ ಮಾಡಿದ್ದಾರೆ. ಕಟ್ ಮಾಡಿರೋ ಪಾರ್ಟ್ನ ನಾವು ಡ್ರಾ ಮಾಡ್ಕೊಬೇಕು. ಈ ಕಡೆ ಕ್ಲೋಸ್ ಮಾಡಿ ಇಟ್ಕೋಬೇಕು. ಕ್ಲೋಸ್ ಮಾಡಿದಾಗ ಈ ಕಡೆ ಇರೋ ಪಾರ್ಟ್ ಎಲ್ಲಿ ಕಾಣಿಸ್ತಾ ಇದೆ, C1 ಕಾಣಿಸ್ತಾ ಇದೆ, ಇನ್ಯಾವುದ್ರಲ್ಲೂ ಇಲ್ಲ, ಮಿಕ್ಕಿದೆಲ್ಲ ರಾಂಗ್ ಇದೆ. ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 38th ಬಂತು, ಸ್ಕ್ವೇರ್ ಇದೆ, ಸ್ಕ್ವೇರ್ನ ಕಟ್ ಮಾಡಿದ್ದಾರೆ. ಕಟ್ ಮಾಡಿರೋದನ್ನು ನಾವು ಡ್ರಾ ಮಾಡ್ಕೊಳ್ಳೋಣ. ಡ್ರಾ ಮಾಡ್ಕೊಂಡಾಗ ಇಲ್ಲಿ ಕ್ಲೋಸ್ ಮಾಡಿ ಇಟ್ಕೋಬೇಕು. ಈ ಕಡೆ ಇರೋ ಪಾರ್ಟು ಇದು ಆಗಲ್ಲ, ಇದಾಗುತ್ತೆ B1. ಮಿಕ್ಕಿದ ಯಾವುದೂ ಆಗೋದಿಲ್ಲ. ಈ B1ನ ಇಲ್ಲಿ ಜಾಯಿನ್ ಮಾಡಿದ್ರೆ 38th ಫಿಗರು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ 39th ಫಿಗರ್, ಇದು ಅಷ್ಟೇ ಸ್ಕ್ವೇರ್ನ ಕಟ್ ಮಾಡಿದರೆ ಸ್ಕ್ವೇರ್ನ ಡ್ರಾ ಮಾಡ್ಕೊಳ್ಳೋಣ. ಕೆಳಗಡೆ ಮುಚ್ಚಿಟ್ಕೊಂಡ್ಬಿಡೋಣ. ಮೇಲೆ ಕಾಣಿಸ್ತಾ ಇರೋದೇ ಆನ್ಸರ್ ಆಗಿರುತ್ತೆ. A1 ಕಾಣಿಸ್ತಾ ಇಲ್ಲ, B1 ಕ್ಲಿಯರಾಗಿ ಗೊತ್ತಾಗ್ತಾಯಿದೆ ನೋಡಿ. ಇದನ್ನು ತಗೊಬಂದು ಇಲ್ಲಿ ಜಾಯಿನ್ ಮಾಡಿದ್ರೆ ಸ್ಕ್ವೇರ್ ಕಂಪ್ಲೀಟ್ ಆಗುತ್ತೆ. D1 ಕೊಟ್ಟಿದ್ದಾರೆ, ಬಟ್ ತುಂಬ ಲೆಂತಿ ಕೊಟ್ಟಿದ್ದಾರೆ. ಇದು ಸ್ಕ್ವೇರ್ ಅಲ್ವಾ, ಇದು ರೆಕ್ಟ್ಯಾಂಗಲ್ ಆಗೋಗ್ಬಿಡುತ್ತೆ, ಆಗೋದಿಲ್ಲ. ನೆಕ್ಸ್ಟು 40th ಫಿಗರು, ಟ್ರಯಾಂಗಲ್ನ ಡ್ರಾ ಮಾಡ್ಕೊಳ್ಳೋಣ. ಕೆಳಗಡೆ ಕ್ಲೋಸ್ ಮಾಡಿ ಇಟ್ಕೊಂಡ್ರೆ ಮೇಲೆ ಇರೋದೇ ಆನ್ಸರ್ ಆಗಿರುತ್ತೆ. ಎ ಆಗಲ್ಲ. B1 ತುಂಬ ಅಗಲವಾಗಿದೆ, C1 ಆಗುತ್ತೆ.
ಇಲ್ಲಿ ಕರೆಕ್ಟಾಗಿ ಕೂರುತ್ತೆ. ಸಿ ಬಂತು. ಬಿ ಬಂತು ತುಂಬ ಇಲ್ಲಿ ಈ ಥರ ಬಂದ್ಬಿಡುತ್ತೆ, ಆಗೋದಿಲ್ಲ. ಸಿ ಇಸ್ ದ ಕರೆಕ್ಟ್ ಆನ್ಸರ್. ಡಿನೂ ರಾಂಗ್ ಕೊಟ್ಟಿದ್ದಾರೆ. ನೆಕ್ಸ್ಟು 41st ಕ್ವಶನ್. ಎಫ್ ಆರ್ ವೈ ಅಂತ ಕೊಟ್ಟಿದ್ದಾರೆ. ಇದು ವೈ ಹಂಗೆ ಇರುತ್ತೆ. ನೆಕ್ಸ್ಟು ಆರ್ ಚೇಂಜ್ ಆಗುತ್ತೆ. ನೆಕ್ಸ್ಟು ಎಫ್ ಈ ಥರ ಚೇಂಜ್ ಆಗುತ್ತೆ. ರೈಟ್ ಸೈಡ್ ಮಿರರೋದಕ್ಕೆ ಈ ಥರ ಬರುತ್ತೆ. ಇಲ್ಲೇ ಎ ಆಪ್ಷನಲ್ಲೇ ಕಾಣಿಸ್ತಾ ಇದೆ ನಾವು ಬರೆದಿರೋದು. 41ಗೆ ಎ ಕರೆಕ್ಟ್ ಆನ್ಸರ್. 42ಗೆ ಮ್ಯಾಂಗೋ ಈ ಕಡೆ ರೈಟ್ ಸೈಡ್ ಮಿರರ್ ಇದೆ, ಈ ಕಡೆ ಟರ್ನ್ ಆಗಿರಬೇಕು. ಇದು ಲೆಫ್ಟ್ ಇರೋದು ರೈಟಿಗೆ ಬಂದಿರಬೇಕು, ಇದು ಲೆಫ್ಟಿಗೆ ಹೋಗಿರಬೇಕು. ಡಿ ಆಪ್ಷನಲ್ಲಿ ಕಾಣಿಸ್ತಾ ಇದೆ, ಮಿಕ್ಕಿದೆಲ್ಲ ರಾಂಗು. 42ಗೆ ಡಿ ಕರೆಕ್ಟ್ ಆನ್ಸರ್. 43 ರೈಟ್ ಸೈಡ್ ಮಿರರ್ ಇದೆ, ಸೊ ಇದು ಲೆಫ್ಟ್ ಇರೋದು ರೈಟ್ಗೆ ಟರ್ನ್ ಆಗಿರ್ಬೇಕಷ್ಟೇ. ಬಿ ಆಪ್ಷನಲ್ಲಿ ಬಿಟ್ಟು ಇನ್ಯಾವುದ್ರಲ್ಲೂ ರೈಟ್ ಸೈಡ್ಗಿಲ್ಲ. ಸಿ ಎಲ್ಲಿದೆ ಬಟ್ ಟ್ರಯಾಂಗಲ್ ಉಲ್ಟಾ ಕೊಟ್ಟಿದ್ದಾರೆ, ಆಗೋದಿಲ್ಲ. ನೆಕ್ಸ್ಟ್ 44th ಕ್ವಶನ್. ರೈಟ್ ಸೈಡ್ ಮಿರರ್ ಇದೆ, ಇದು ಲೆಫ್ಟ್ ಇರೋದೆಲ್ಲ ರೈಟು, ರೈಟ್ ಇರೋದೆಲ್ಲ ಲೆಫ್ಟ್ ಆಗಿರಬೇಕು. ಈ ಪ್ಲಸ್ಸು ಮತ್ತು ಸರ್ಕಲ್ ಡಾಟ್ ಈ ಕಡೆ ಬಂದಿರಬೇಕು, ಇಂಟು ಆ ಕಡೆ ಹೋಗಿರಬೇಕು. ಮತ್ತು ಈ ಲೈನ್ ಈ ಕಡೆ ಬಂದಿರಬೇಕು, ಈ ಲೈನ್ ಆ ಕಡೆ ಹೋಗಿರಬೇಕು. ಇದು ಅಷ್ಟೇ ಶೇಪು ಹಿಂಗೆ ಎಕ್ಸ್ಚೇಂಜ್ ಆಗಿರಬೇಕು. ಡಿ ಆಪ್ಷನಲ್ಲಿ ಎಲ್ಲ ಕರೆಕ್ಟಾಗಿ ಚೇಂಜ್ ಆಗಿದೆ, ಮಿಕ್ಕಿದೆಲ್ಲ ರಾಂಗ್ ಇದೆ. 44ಗೆ ಡಿ ಕರೆಕ್ಟ್ ಆನ್ಸರ್. ನೆಕ್ಸ್ಟು 45ಗೆ ರೈಟ್ ಸೈಡ್ ಮಿರರ್ ಇದೆ, ಈ ಥರ ಟ್ರಯಾಂಗಲ್ಲು ಈ ಥರ ಆಗಿರಬೇಕು, ಚೇಂಜ್ ಆಗಿರಬೇಕು. ಇದು ಅಷ್ಟೇ ರೈಟ್ ಸೈಡ್ ಮಿರರ್ ಇರೋದಕ್ಕೆ ಇದು ರಾಂಗ್ ಆಗುತ್ತೆ. ಇದು ಕೆಳಗಡೆ ಕೊಟ್ಟಿದ್ದಾರೆ, ಇದು ರಾಂಗು. ಇದು ಡೈರೆಕ್ಷನ್ ಚೇಂಜ್ ಕೊಟ್ಟಿದ್ದಾರೆ, ಇದು ರಾಂಗು. ಡಿ ಆಪ್ಷನಲ್ಲಿ ನೋಡಿ, ಈ ಕಡೆ ರೈಟ್ ಸೈಡ್ ಇರೋ ಲೈನು ಈ ಕಡೆ ಲೆಫ್ಟ್ ಸೈಡ್ ಬಂದಿದೆ, ಈ ಕಡೆ ಶಾರ್ಪ್ ಎಡ್ಜ್ ಲೆಫ್ಟ್ ಇರೋದು ಈ ಕಡೆ ರೈಟಿಗೆ ಬಂದಿದೆ. 45ಗೆ ಡಿ ಕರೆಕ್ಟ್ ಆನ್ಸರ್. ನೆಕ್ಸ್ಟು ಪೇಪರ್ ಕಟ್ಟಿಂಗ್. ಸ್ಕ್ವೇರ್ ಪೇಪರ್ ತಗೊಂಡು ಕೆಳಗಡೆಯಿಂದ ಮೇಲೆ ಮಡಚಿದ್ದಾರೆ, ರೈಟಿಂದ ಲೆಫ್ಟಿಗೆ ಮಡಚಿದ್ದಾರೆ. ಮಡಚಿ ಇಲ್ಲಿ ಕಾರ್ನರಲ್ಲಿ ಕಟ್ ಮಾಡಿಬಿಟ್ಟಿದ್ದಾರೆ. ಓಪನ್ ಮಾಡಿದಾಗ ಕಟ್ ಮಾಡಿರೋದು ಡೈಮಂಡ್ ಶೇಪ್ ಆಗುತ್ತೆ. ಇಲ್ಲಿ ಕಾರ್ನರಾಗಿ ಈ ಥರ ಕಟ್ ಮಾಡಿರೋದು ಈ ಥರ ಶೇಪ್ ಬರುತ್ತೆ ಓಪನ್ ಮಾಡಿದಾಗ. ಸೊ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಸರ್ಕಲ್ ಕೊಟ್ಟಿರೋದಕ್ಕೆ ಎ ರಾಂಗ್ ಆಗುತ್ತೆ. ನೆಕ್ಸ್ಟ್ 47th ಒಂದು. ಇದು ಅಷ್ಟೇ ಸ್ಕ್ವೇರ್ ಪೇಪರು, ಕೆಳಗಡೆಯಿಂದ ಮೇಲೆ ಮಡಚಿ ರೈಟಿಂದ ಲೆಫ್ಟಿಗೆ ಮಡಚಿ ಇಲ್ಲಿ ಕಟ್ ಮಾಡಿದ್ದಾರೆ. ಇಲ್ಲಿ ಕಟ್ ಮಾಡಿದಾಗ ಓಪನ್ ಮಾಡಿದಾಗ ಈ ಥರ ಓಪನ್ ಆಗುತ್ತೆ. ಈ ಕಡೆ ಬಂದಾಗೂ ಈ ಕಡೆನೂ ಬರುತ್ತೆ, ಸೇಮ್ ಇದೇ ಥರ ಇಲ್ಲೂ ಬರುತ್ತೆ. ಬಿ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 48th ಒಂದು. ಸ್ಕ್ವೇರ್ ಪೇಪರ್, ಇದೂ ಈ ಕಡೆ ಕಾರ್ನರಲ್ಲಿ ಸ್ವಲ್ಪ ಮಡಚಿದ್ದಾರೆ, ಮತ್ತು ಈ ಕಡೆ ಕಾರ್ನರಲ್ಲಿ ಸ್ವಲ್ಪ ಮಡಚಿದ್ದಾರೆ, ಮತ್ತು ಇಲ್ಲಿ ಮೇಲೆ ಈ ಕಡೆ ಕಾರ್ನರಿಂದ ಈ ಕಡೆ ಕಾರ್ನರ್ಗೆ ಮಡಚಿ 3 ಪಂಚಸ್ ಕೊಟ್ಟಿದ್ದಾರೆ. 3 ಪಂಚ್ ಕೊಟ್ಟಾಗ ಕಾರ್ನರು ಮಡಚಿದಾಗ ಇಲ್ಲಿ ಹೋಲ್ಸು ಜಾಸ್ತಿ ಬರುತ್ತೆ. ಈ ಕಡೆ ಕಾರ್ನರ್ಗೊಂದು, ಇಲ್ಲಿ ಮಧ್ಯಕ್ಕೊಂದು, ಕಾರ್ನರಲ್ಲೂ ಮಧ್ಯಕ್ಕೊಂದು ಬರುತ್ತೆ, ಮತ್ತು ಆ ಕಡೆನೂ ಸೇಮ್ ಅದೇ ಥರ ಬರುತ್ತೆ. ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 49th ಒಂದು. ಸ್ಕ್ವೇರ್ನ ಮಡಚಿದ್ದಾರೆ, ಈ ಕಡೆ ಮೂಲೆಯಿಂದ ಕೆಳಗಡೆಗೆ ಮಡಚಿ ಕೆಳಗಡೆಯಿಂದ ಮೇಲೆಗೆ ಮಡಚಿ ನೋಡಿ, ಇದು ಕಟ್ಟಿಂಗ್ಸ್ ಕೊಟ್ಟಿದ್ದಾರೆ. ಎಲ್ಲ ಕಾರ್ನರಲ್ಲೂ ಎಲ್ಲ ಸೈಡಲ್ಲೂ ಇದೇ ಥರ ಕಟ್ಟಿಂಗ್ಸ್ ಆಗಬೇಕು. ಕಟ್ಟಿಂಗ್ಸ್ನ ನಾವು ನೋಡ್ಕೋಬೇಕಾಗುತ್ತೆ. ಎ ಆಗೋದಿಲ್ಲ, ಬಿ ಆಗೋದಿಲ್ಲ, ಸಿ ಎಲ್ಲಿ ಕಾಣಿಸ್ತದೆ ಕ್ಲಿಯರಾಗಿ. ಇನ್ಯಾವುದ್ರಲ್ಲೂ ಈ ಥರ ಕಟ್ಟಿಂಗ್ಸು ಕೊಟ್ಟಿಲ್ಲ, ಸಿ ಆಪ್ಷನಲ್ಲಿ ಮಾತ್ರ ಕೊಟ್ಟಿದ್ದಾರೆ, ಅದಕ್ಕೆ ಸಿ ಕರೆಕ್ಟ್ ಆನ್ಸರ್. 50th ಕೆಳಗಡೆಯಿಂದ ಮೇಲೆ ಮಡಚಿ ರೈಟ್ ಸೈಡಿಂದ ಲೆಫ್ಟ್ ಸೈಡ್ ಮಡಚಿ ಮತ್ತೆ ಮೂಲೆಯಿಂದ ಕೆಳಗಡೆಗೆ ಮಡಚಿ ಇಲ್ಲಿ ಕಟ್ ಮಾಡಿದ್ದಾರೆ. ಇಲ್ಲಿ ಕಟ್ ಮಾಡಿದಾಗ ಈ ಕಡೆ ಆಪೋಸಿಟು ಹೀಗೆ ಬರುತ್ತೆ. ನೆಕ್ಸ್ಟ್ ಮೇಲೆ ಈ ಥರ ಬಂದು ಕೆಳಗಡೆ ಈ ಥರ ಬರುತ್ತೆ. ಎ ಈಸ್ ದ ಕರೆಕ್ಟ್ ಆನ್ಸರ್.